ಏನ್ಲಾ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ಒಂದ್ಸಲ ತಿಳ್ಕೊಂಡ್ ನೋಡು. ಕಸ್ಟಮರ್ 4+1 ಗಾಡಿನ ಬುಕ್ ಮಾಡಿದ್ರು. ಅದಾಗಿ ವರ್ಲ್ಡ್ ಹಿಂದಿನ ದಿವಸ ನಮಗೆ 6+1 ಬೇಕು ಅಂದ್ರು. 6+1 ಸ್ವಲ್ಪ ಹೊರಗಡೆ ಹೋಗಿತ್ತು. ಸೊ ಹಾಗಾಗಿ ನಾನು ಡಿಸೈರ್ ಇಟಿಸ್ 2 ಎತ್ಕೊಂಡು ಹೋಗಿದ್ದೆ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನಮ್ ಜಾಕಿನ್ ಕರ್ಕೊಂಡು ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ ಅವ್ರು ಇದ್ದಿದೆ 4 ಜನ. ಈ ಕಾರಲ್ಲಿ ಇಬ್ರು, ಆ ಕಾರಲ್ಲಿ ಇಬ್ರು ಕರ್ಕೊಂಡು ಸೀದಾ ನಾವು ಹೊರಟಿದ್ದು ಪೆಟ್ರೋಲ್ ಬಂಕ್ ಹೋಗಿ. ಯಾಕಂದ್ರೆ ಗಾಡಿಗೆ ಪೆಟ್ರೋಲ್ ಹಾಕಿಲ್ಲ ಅಂದ್ರೆ ಮುಂದಕ್ಕೆ ಹೋಗಲ್ಲ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸಾರಿ, ಇದು ಡೀಸೆಲ್ ಗಾಡಿ. ಹಾಕಿಸ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಗಾಡಿ ಲೈಟ್ ಆಗಿ ಒಂದು ಚಪ್ಪಲಿ ಮೇಲೆ ಹರಿತು ಅಂದ್ಬಿಟ್ಟು ಊರವರೆಲ್ಲ ತುಂಬ್ಕೊಬಿಟ್ರು. ಅದಕ್ಕೆ ಒಂದು ಎದ್ರಕೊಂಡು ಪಾಸ್ ಆಗೋದ. ಕಸ್ಟಮರ್ ಲೊಕೇಶನ್ ನಾವು 1/4 ಗಂಟೆ ಆದ್ಮೇಲೆ ಪ್ರತಿಭೆ ಬಂದ. ಮತ್ತೆ ಕಸ್ಟಮರ್ನ ಕರ್ಕೊಂಡು ಸೀದಾ ನಾವು ದೇವಸ್ಥಾನಕ್ಕೆ ಹೋದ್ವಿ. ಜಾತ್ರೆನೇ ಶುರು ಆಗಿರ್ಲಿಲ್ಲ. ಆಮೇಲೆ ಒಳಗಡೆ ನೋಡ್ತಿದ್ದಂಗೆ ಇದು ಯಾವ ಊರು, ಆಮೇಲೆ ಎಷ್ಟು ವರ್ಷಕ್ಕೆ ಈ ಜಾತ್ರೆ ನಡೀತಿದೆ ಅಂತ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ. ಶ್ರೀ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಇದು. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಹೆಣ್ದೇವ್ರಿಗೆ ಅಂತ ಕರ್ಕೊಂಡ್ಬಂದ್ರು. ಮತ್ತೆ ಕಸ್ಟಮರ್ ಪಿಕಪ್ ಮಾಡ್ಕೊಂಡು ಅವ್ರು ಅದು ಇದ್ದಿದ್ದ ಲೊಕೇಶನ್ ಕರ್ಕೊಂಡೋಗ್ಬಿಟ್ಟು ಗಾಡೀಲಿ ಮಲಗಿ ಬೆಳಗ್ಗೆ ಎದ್ದು ಟಾರ್ಪಲ್ಲಿ ಎತ್ಕೊಂಡು ಸೀದಾ ಮಾವನ ತೋಟಕ್ಕೆ ಬಂದು ಕಂಡೋರ್ ತೋಟಕ್ಕೆ ಹೋಗಿ ಟಾರ್ಪಲ್ ಹಾಸ್ಕೊಂಡು ಅವ್ರದೇ ಮಾವನ ಕಾಯಿನ ಕದ್ದು ತಿನ್ನೋದು ಎಷ್ಟು ಮಜವಾಗಿರುತ್ತೆ ಗೊತ್ತಾ. ತಿನ್ನಣ ಸೂಪರ್. ಚೂರುಳ್ಳಿ ಐತೆ ತೋತಾಪುರಿ. ನಾವು ಇದ್ದಿದ್ದ ಜಾಗಕ್ಕೆ ತೋಟದವ್ರು ಬಂದ್ಬಿಟ್ಟು ಈ ಬಿಸಿಲಲ್ಲಿ ಯಾಕಪ್ಪ ಹಿಂಗ್ ಮರದ ಕೆಳಗಡೆ ಕೂತಿದ್ರೆ ಯಾವುದೋ ಕೆರೆಗೋ ಬಾವಿಗೋ ಹೋಗೋದಲ್ವಾ ಅಂದ್ರು. ಈ ಜಾಡಕ್ಕೆ ಇಲ್ಲೇ ಕೆಳಗಡೆ ಕೆರೆ ಐತೆ ಹೋಗಪ್ಪ ಅಂದ್ರು. ನಡ್ಕೊಂಡು ಹೋದ್ರೆ ಸಿಗ್ಲೇ ಇಲ್ಲ. ಅದಾದ್ಮೇಲೆ ತುಂಬಾ ದೂರ ಹೋದ್ಮೇಲೆ ಸಿಕ್ತು. ಬದಿಯೋ ಬದಿ. ಈ ನೀರಿಗಂತೂ ಇಳಿದ್ರೆ ವಾಪಸ್ ಬರೋಣ ಅಂತ ಅನ್ನಿಸ್ತು. ಹಂಗೆ ಹುಡ್ಕೊಂಡು ಒಂದು ಜಾಗ ಸಿಕ್ತು, ಕಲ್ಲು. ಅದ್ರ ಮೇಲೆ ಕುತ್ಕೊಂಡು ಸುಂದರವಾಗಿ ಕಾಣಿಸ್ಬೇಕು. ಸುರಸುಂದರ ಅವಿ ತೋರಿಸ್ಬಿಡು. 100 ಅಡಿ ಇರ್ಲಿ 200 ಅಡಿ ಇರ್ಲಿ ಬಿದ್ಬಿಡ್ತೀನಿ. ಕೆರೆನೇ ಭಯ. ಹಿಡ್ಕೊಬಿಟ್ರೆ ಕೆಳಗಡೆ ಅದಕ್ಕೆ ಕಲ್ಬೆ ಕುತ್ಕೊಂಡು ಆಟ ಆಡ್ತಾ ಇದ್ದೀನಿ. ಜಲಕ್ರೀಡಾ ಆಟ ಆಡ್ಬಿಟ್ಟು ಒಳ್ಳೆ ಕಪ್ಪೆ ಥರ ಮೇಲ್ಗಡೆಗೆ ಬಂದು ಬಟ್ಟೆ ಗಿಟ್ಟೆ ಹಾಕೊಂಡು ಹೋಗಿ ಗಾಡೀಲಿ AC ಆನ್ ಮಾಡಿದ್ರೆ ಪ್ರತಿಭೆಗಳು ತಾಚಿ. ಮತ್ತೆ ಅಲ್ಲಿಂದ ನಾವು ಸೀದಾ ಜಾತ್ರೆಗೆ ಹೋಗಿದ್ವಿ. ನಾವು ಹೋಗೋಷ್ಟ್ರಲ್ಲಿ ಜಾತ್ರೆನೇ ಮುಗಿದೋಗಿತ್ತು. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇನ್ನೇನತ್ತಾಗೆ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಡು ಕಬ್ನಲ್ಲಿ ಕುಡ್ಕೊಂಡು ಸೀದಾ ಮತ್ತೆ ಕಸ್ಟಮರ್ ಲೊಕೇಶನ್ವರೆಗೆ ಅವ್ರ ಬ್ಯಾಗು ಗೀಗು ಅವ್ರನ್ನೆಲ್ಲ ಗಾಡೀಲಿ ತುಂಬ್ಕೊಂಡು ಯಾಕೋ ತಿಕ್ಕಾಕೊಬ್ಬ ಜಾಸ್ತಿ ಆಗಿದೆ. ಸೀದಾ ಬೆಂಗಳೂರು ಕಡೆಗೆ ನಮ್ಮ ಪಯಣ. ಮನೆಗೆ ಬಿಟ್ಬಿಟ್ಟು ನಾವು ನಮ್ಮ ಮನೆಗೆ ಹೋದ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.